ನಮಸ್ತೆ ಪವಿಪಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂದು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏಡಿಕಾಯಿಯ ಬಗ್ಗೆ, ಅಂದರೆ ಸೆಲೆಬ್ರಿಟಿ ಏಡಿಕಾಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕೆಲವು ಕಡೆ ಇದಕ್ಕೆ ಏಡಿಕಾಯಿ ಹೇಳ್ತಾರೆ, ಮತ್ತು ಏಡಿ ಹೇಳ್ತಾರೆ. ನಮ್ಮ ತುಳುವಿನಲ್ಲಿ ಇದಕ್ಕೆ ಜಿಂಜ್ ಅಂತ ಹೇಳ್ತಾರೆ. ಆ ಸೆಲೆಬ್ರಿಟಿ ಏಡಿಯನ್ನು ನಿಮಗೆ ಇವತ್ತು ತೋರಿಸಿ ಇದರ ವಿಷಯವನ್ನು ಶೇರ್ ಮಾಡ್ತೀನಿ. ನಾನು ಕೆಲವರಿಗೆ ಹೇಳೋದು ಇಷ್ಟೇ, ನೀವು ಸುಮ್ಮನೆ ನಮ್ಮ ವಿಡಿಯೋ ಆನ್ ಮಾಡಿ ಸ್ಕಿಪ್ ಮಾಡಿ ಹೋಗಬೇಡಿ. ಅಂಥವ್ರ ವಿಡಿಯೋ ನೋಡೋದೇ ಬೇಡ. ನನಗೆ 100 ಜನ ನೋಡಿದರೂ ಸಾಕು. ಗೊತ್ತುಂಟು ನನಗೆ ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ. ಹೀಗೆ ಸ್ಕಿಪ್ ಮಾಡಿಕೊಂಡು ಸುಮ್ಮನೆ ನಮ್ಮ ವಿಡಿಯೋಕ್ಕೆ ಪ್ರಾಬ್ಲಮ್ ಆಗೋದು ಸಹ ಬೇಡ ಅಲ್ವಾ. ಆ ಕಾರಣ ಹೇಳ್ತಿದ್ದೇನೆ, ಯಾರಿಗೆಲ್ಲ ವಿಡಿಯೋ ನೋಡಲಿಕ್ಕೆ ಇಷ್ಟ ಇದೆ ನೋಡಿ, ಅವರು ಮಾತ್ರ ಫುಲ್ ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ. ಈ ಸುಮ್ಮನೆ ಆನ್ ಮಾಡಿ ಆಫ್ ಮಾಡಿ ಎಲ್ಲ ಅಂಥವ್ರು ಯಾರು ವಿಡಿಯೋ ನೋಡೋದು ಬೇಡ. ಯಾಕೆಂದರೆ ನಾನು ಮೊನ್ನೆ ವಿಡಿಯೋ 700 ಚಿಲ್ಲರೆ ಓಡಿದೆ. ಅದರಲ್ಲಿ ವಾಚ್ ಅವರು ಸಿಕ್ಕಿದ್ದು ಕೇವಲ 8 ಗಂಟೆ. ನೀವೇ ನೋಡ್ಬೋದು, 4 ನಿಮಿಷದ ವಿಡಿಯೋ 700 ಜನ ಫುಲ್ಲು ನೋಡಿದರೆ ಅದು ಎಷ್ಟು ವಾಚ್ ಅವರು ಸಿಕ್ತಿತ್ತು ಅಂತ. ಸುಮ್ಮನೆ ನಮ್ಮ ವಿಡಿಯೋಕ್ಕೆ ಆನ್ ಮಾಡಿ ಆಫ್ ಮಾಡೋದು ಕರ್ಮ ನಿಮಗೂ ಬೇಡ, ನಮಗೂ ಸಹ ಬೇಡ. ಓಕೆ, ಈಗ ಸೆಲೆಬ್ರಿಟಿ ಏಡಿಯ ಬಗ್ಗೆ ಏಡಿಯನ್ನು ತೋರಿಸ್ತೀನಿ, ಬನ್ನಿ ನೋಡಿ. ಇದೇ ನಮ್ಮ ಇವತ್ತಿನ ಸೆಲೆಬ್ರಿಟಿ ಏಡಿ. ಕಾಣಿಸಿದೆಯಾ ಎಲ್ರಿಗೆ ಸಹ? ಓಕೆ, ಇದನ್ನು ನಾನೀಗ ಸೆಲೆಬ್ರಿಟಿ ಅಂತ ಯಾಕೆ ಹೇಳ್ತಿದ್ದೇನೆ ಅಂದರೆ, ಇದು ಯಾರಾದರೂ ಒಳ್ಳೆ ಒಂದು ಫಿಲ್ಮ್ ಹೀರೋಯಿನ್ ಆಗಿರ್ಬೋದು, ಇಲ್ಲಾಂದರೆ ಹೀರೋ ಆಗಿರ್ಬೋದು, ಯಾವುದೇ ಒಂದು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದವರು ಇದೇ ಏಡಿಯನ್ನು ಇಟ್ಕೊಂಡು ಒಂದು ರೆಸಿಪಿ ಎಲ್ಲ ಮಾಡಿದರೆ ಉಂಟಲ್ಲ, ಅದು ತುಂಬ ವೈರಲ್ ಆಗ್ತದೆ, ಎಲ್ಲರೂ ಸಹ ನೋಡ್ತಾರೆ. ಅದೇ ನಿಮ್ಮಂಥವರು ಅಂದರೆ ಒಂದು ಸಾಮಾನ್ಯ ಚಿಕ್ಕ ಒಂದು ಯೂಟ್ಯೂಬರ್ ಮಾಡಿದರೆ ಎಲ್ಲರೂ ಕೂಡ ಸ್ಕಿಪ್ ಮಾಡ್ಕೊಂಡು ನೋಡ್ತಾರೆ. ಅದರಲ್ಲಿ ಎಂಥ ವಿಶೇಷ ಇದೆ ಅಂತ ಅಲ್ವಾ ಇದು. ಆದರೆ ನಾನು ಇದರಲ್ಲಿ ಹೇಳೋದು, ಇದು ಏಡಿದು ಏನು ತಪ್ಪಿದೆ ಮಾರೆ, ಇದು ಕೂಡ ಸೆಲೆಬ್ರಿಟಿ ಅಲ್ವಾ. ಇದೇ ಸೆಲೆಬ್ರಿಟಿಯ ಕೈಯಲ್ಲಿ ಇದ್ದರೆ ಮಾತ್ರ ಅದು ವೈರಲ್ಲ, ನಮ್ಮಂಥವರ ಕೈಯಲ್ಲಿದ್ದರೆ ವೈರಲ್ ಆಗೋದಿಲ್ವಾ ಗೊತ್ತಿಲ್ಲ. ಈ ಏಡಿಯಿಂದ ನಾನು ಸೆಲೆಬ್ರಿಟಿ ಆಗ್ತೇನೆ, ಇಲ್ಲ ನನ್ನಿಂದ ಏಡಿ ಆಗುತ್ತಾ ಅಂತ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡುವ. ಈ ವಿಡಿಯೋದ ವಿಶೇಷತೆ ಎಂತ ಗೊತ್ತುಂಟಾ? ಇದು ವೆಜ್ ತಿನ್ನುವವರು ಕೂಡ ನೋಡ್ಬೋದು, ನಾನ್ ವೆಜ್ ತಿನ್ನುವವರು ಕೂಡ ನೋಡ್ಬೋದು. ಯಾಕೆಂದರೆ ಏಡಿ ಖಂಡಿತ ನಾನ್ ವೆಜ್, ಆದರೆ ಅವರು ತಿನ್ನೋದಿಲ್ಲ, ಅವರ ಮನೆಯವರು ತಿಂತಾರೆ. ಇಲ್ಲಾಂದರೆ ಇಬ್ಬರು ಸಹ ತಿನ್ನೋದಿಲ್ಲ, ಅವರು ಪ್ಯೂರ್ ವೆಜ್ ಆಗಿರ್ತಾರೆ. ಆದರೆ ಸಹ ಒಂದು ಏಡಿ ಹೇಗೆ ಮಾಡೋದು, ಕ್ಲೀನ್ ಮಾಡೋದಂತೆಲ್ಲ ನೋಡ್ಬೋದಲ್ವ. ಆ ಕಾರಣದಿಂದ ಈ ಏಡಿಯನ್ನು ಹೇಗೆ ಕ್ಲೀನ್ ಮಾಡೋದಂತ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ತುಂಬ ದೊಡ್ಡ ಏಡಿ ಆಯಿತಾ, ಅದಕ್ಕೋಸ್ಕರ ನಾನು ಹೇಳೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಇದನ್ನೀಗ ತುಂಬ ಈಸಿಯಾಗಿ, ಇದಕ್ಕೆ ಚಾಕು ಕತ್ತಿ ಯಾವುದು ಕೂಡ ಬೇಡ, ಹೇಗೆ ಕ್ಲೀನ್ ಮಾಡೋದಂತ ನೋಡುವ ನೋಡಿ. ಫಸ್ಟಿಗೊಂದು ಹಿಂಗಿರುತ್ತೆ, ಇದನ್ನು ಹೀಗೆ ಓಪನ್ ಮಾಡಬೇಕಷ್ಟೇ. ಮತ್ತು ನೋಡಿ, ತುಂಬ ಈಸಿಯಾಗಿ ಇದು ಕವರ್ ಬರ್ತದೆ. ಇದನ್ನು ಸಪ್ರೇಟ್ ಇಡಬೇಕು, ಇದು ನಾವು ಯೂಸ್ ಮಾಡಲಿಕ್ಕಿಲ್ಲ. ಹಾಗೆ ಇದರಲ್ಲಿ ಇದೆಲ್ಲ ವೇಸ್ಟ್ ಆಯಿತಾ, ಕಾಣಿಸ್ಬೋದು. ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ಹೀಗೆ ತೆಗೆಯುವ. ತುಂಬ ಅಂದರೆ ತುಂಬ ಈಸಿ. ಕೆಲವರು ಮನೆಯಲ್ಲಿ ಮಾಡಿರಲ್ಲ, ಹೋಟೆಲಲ್ಲೆಲ್ಲ ತಿಂದಿರ್ತೀರ, ಅಂಥವರಿಗೆಲ್ಲ ಇದರಲ್ಲಿ ಏನು ಕಷ್ಟ ಇಲ್ಲ ನೋಡಿ. ಆಯಿತು, ಇನ್ನೇನಿಲ್ಲ. ಇದನ್ನು ಬೇಕಿದ್ರೆ ಈಗ ಸ್ವಲ್ಪ ಕಟ್ ಮಾಡಬೇಕು, ಯಾಕೆಂದರೆ ಉಪ್ಪು ಖಾರ ಎಲ್ಲ ಎಳಿಬೇಕಲ್ವ, ಇದು ವೇಸ್ಟ್. ಸ್ವಲ್ಪ ಕಟ್ ಮಾಡಿ ತೆಗೀರಿ ನೋಡಿ, ಇಷ್ಟೇ. ಅಯ್ಯೋ, ಏಡಿ ಮಾಡಲಿಕ್ಕೆ ತುಂಬ ಕಷ್ಟ, ಅದು ತುಂಬ ಗಟ್ಟಿಯಾಗಿರುತ್ತೆ ಅಂತ ಏನಿಲ್ಲ ನೋಡಿ. ಕ್ಲೀನ್ ಆಯಿತು. ಇದನ್ನು ನೀನು ಬೇಕಿದ್ರೆ ಇಲ್ಲಿ ಮೆಟ್ಲಲ್ಲಿ ಕಟ್ ಮಾಡಿ 2 ಪೀಸ್ ಮಾಡ್ಬೋದು. ಹಾಗೆ ಮತ್ತೆ ನೀರಲ್ಲಿ ಕ್ಲೀನ್ ಮಾಡಿದರೆ ಆಯಿತು, ಏಡಿ ಕ್ಲೀನ್ ಆಯಿತು. ಮತ್ತು ನೋಡಿ, ಇಲ್ಲಿ ಮೊಟ್ಟೆ ಎಲ್ಲ ಇರ್ತದೆ, ಅದು ಕೆಲವರೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ಮೊಟ್ಟೆ ಎಲ್ಲ, ಕೆಲವರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಅಂಥವ್ರು ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಾಡ್ಬೋದು. ನನಗೆ ಅಂತೂ ಮೊಟ್ಟೆ ಎಲ್ಲ ತುಂಬ ಇಷ್ಟ ಇದ್ರದ್ದು, ತುಂಬ ಟೇಸ್ಟಿಯಾಗಿರ್ತದೆ. ಆ ಕಾರಣ ನಾನು ಇಲ್ಲಿಂದ ಯಾವುದು ಸಹ ಮೊಟ್ಟೆಯನ್ನು ತೆಗಿತಾ ಇಲ್ಲ. ಚೆನ್ನಾಗಿ ಒಂದು 3-4 ಸಲ ನೀರಿನಲ್ಲಿ ಕ್ಲೀನ್ ಮಾಡಿದರೆ ಆಯ್ತು, ಸಾಕು ನೋಡಿ. ಈಗ ಏಡಿ ಎಲ್ಲ ರೆಡಿ ಆಯಿತು, ಕ್ಲೀನಿಂಗ್ ಎಲ್ಲ ಆಯಿತು ನೋಡಿ. ನಮ್ಮ ಸೆಲೆಬ್ರಿಟಿ ಏಡಿ ಈಗೆಲ್ಲ ಕ್ಲೀನ್ ಮಾಡಿದ್ದೇನೆ. ಬೇಡ, ಬಟ್ಟಲೆ ತೋರಿಸುವ ನೋಡಿ, ಕಾಣಿಸ್ತಿದೆಯಲ್ಲ, ಇಷ್ಟೇ. 2 ಪೀಸ್ ಮಾಡಿಬಿಟ್ಟಿದ್ದೇನೆ, ಯಾಕೆಂದರೆ ಇದರಲ್ಲಿ 3 ಏಡಿ ಆಯಿತಾ.
ನಿಮಗೆ ನಾನು ಒಂದು ಏಡಿ ಕ್ಲೀನ್ ಮಾಡಿದ್ದು ಮಾತ್ರ ತೋರಿಸಿದ್ದೇನೆ. ಯಾಕೆಂದರೆ 3 ಏಡಿಯೆಲ್ಲ ಕ್ಲೀನ್ ಮಾಡುವಾಗ ಸ್ವಲ್ಪ ಟೈಮ್ ಹೋಗ್ತದೆ, 1-2 ನಿಮಿಷ ವೀಡಿಯೋ ಲೆಂತ್ ಆಗ್ತದೆ. ನೀವು ಇದನ್ನೇ ಕರೆಕ್ಟಾಗಿ ನೋಡುವುದಿಲ್ಲ, ಇನ್ನಷ್ಟು ಲೆಂತ್ ಎಲ್ಲ ನೀವು ನೋಡ್ತೀರಾ ಇಲ್ಲಲ್ವಾ? ಆ ಕಾರಣ ನಾನು ಒಂದರಲ್ಲೇ ನಿಮಗೆ ಕರೆಕ್ಟಾಗಿ ಏಡಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.